ಮೋದಿನ್ ಬೈದೆ ಹೋದ್ರೆ ಇತ್ಯಾದಿ ರಾಜಕೀಯ ಸ್ಟೇಟ್ಮೆಂಟ್ಗಳು ಇದ್ರ ಬಗ್ಗೆ ಭಾರತದ ನಾಗರಿಕರಿಗೆ ಅಥವಾ ಕರ್ನಾಟಕದ ಜನರಿಗೆ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಿಂದಲೋ ಅಥವಾ ಬೇರೆ ಯಾವುದೇ ಪಾರ್ಟಿಯಿಂದಲೂ ಸಭ್ಯ ರಾಜಕಾರಣಿಗಳು ಅನ್ನಿಸ್ಕೊಂಡವರು ದಯಮಾಡಿ ಆರ್ಮಿ ಬಗ್ಗೆ, ಭಾರತದ ಸೇನಾ ಪಡೆ ಬಗ್ಗೆ, ಹಾಗೆ ಆಪರೇಷನ್ ಸಿಂಧೂರದ ಬಗ್ಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಬೇಡಿ ಅನ್ನೋದಷ್ಟೇ ಕಳಕಳಿಯ ಪ್ರಾರ್ಥನೆ. ಇಲ್ಲದೆ ಹೋದ್ರೆ ನಿಮ್ಮನ್ನ ಸಭ್ಯ ಜನಪ್ರತಿನಿಧಿಗಳು ಅಂತ ಕರಿಬೇಕಾ ಬೇಡವಾ ಜನ ಯೋಚನೆ ಮಾಡಬೇಕಾಗತ್ತೆ. ಸುದ್ದಿಯನ್ನು ಅಲ್ಲಿಗೆ ಬಿಟ್ಟು ಇವತ್ತು ಆಕ್ಚುಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದು ಕಾಂಗ್ರೆಸ್ನ ಸಮಾವೇಶ, ಸಾಧನಾ ಸಮಾವೇಶ. 2 ವರ್ಷದ ಕಾಂಗ್ರೆಸ್ನ ರಾಜ್ಯದ ಆಡಳಿತದ ಅವಧಿಯಲ್ಲಾದ ಸಾಧನೆಗಳ ಬಗ್ಗೆ ಇವತ್ತು ಒಂದು ಸಮಾವೇಶ ಮಾಡಿ ಜನರಿಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದೆ. ಕೆಲಸ ಸರಿಯಾಗಿ ಮಾಡಿದ್ರೆ ಈ ರೀತಿಯ PR ಅವಶ್ಯಕತೆ ಇರತ್ತಾ, ಅದೊಂದು ಸಪರೇಟ್ ಪ್ರಶ್ನೆ ಇದೆ. ಎನಿವೆ, ಬೆಂಗಳೂರಿನಲ್ಲಿ ಮಳೆ ಬಂದು ಜನರ ಬದುಕು ಕೊಚ್ಕೊಂಡು ಹೋಗ್ತಿರೋ ಸಂದರ್ಭದಲ್ಲಿ ಇಂಥದ್ದೊಂದು ಸಮಾವೇಶ ಮಾಡಿದ್ರು ಅನ್ನೋ ಟೀಕೆ ಕೂಡ ಇತ್ತು. ಇದೆಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಯಾವ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಅಧಿಕಾರವದ್ದ ಚುಕ್ಕಾಣಿ ಹಿಡಿಲಿಕ್ಕೆ ಅನುಕೂಲ ಮಾಡಿಕೊಡ್ತೋ ಇದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗೊಂದಲ ಇದೆಯಾ ಅನ್ನೋ ಅನುಮಾನಕ್ಕೂ ಕೂಡ ಇದೇ ವೇದಿಕೆ ಸಾಕ್ಷಿಯಾಯಿತು. ಅದರಲ್ಲೂ ಈ ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ, ಮಹಿಳೆಯರ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿ ವರ್ಗಾವಣೆ ಆಗುವಂತಹ ಯೋಜನೆ, ಇದು ಅತ್ಯಂತ ಮಹತ್ವವಾದ ಹಾಗೆ ಕಾಂಗ್ರೆಸ್ಗೆ ಅತ್ಯಂತ ಹೆಚ್ಚಿನ ಲಾಭವನ್ನ ಚುನಾವಣೆ ಸಂದರ್ಭದಲ್ಲಿ ತಂದುಕೊಟ್ಟ ಯೋಜನೆ. ಇದೇ ಗ್ಯಾರಂಟಿ ಯೋಜನೆ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳೆಯರ ಮತದಾನ ಕಾಂಗ್ರೆಸ್ ಕಡೆಗೆ ಹೆಚ್ಚಾಗಿ ಹರಿದು ಬರುವಂತೆ ಮಾಡ್ತು ಕೂಡ. ಆದ್ರೆ ಈ ಯೋಜನೆ ಬಗ್ಗೆ ಆಗೊಂದು ಮಾತು, ಈಗೊಂದು ಮಾತು, ನಾಳೆ ಒಂದು ಮಾತು ಅನ್ನೋ ರೀತಿಯಲ್ಲಾಗಿದೆ ಕಾಂಗ್ರೆಸ್ ಪಕ್ಷದ ನಾಯಕರ ವರ್ತನೆ. ನೆನ್ನೆಯಷ್ಟೇ DK ಶಿವಕುಮಾರ್ ಅವರು ಹೇಳಿದ್ರು, ನಾವೇನ್ ಪ್ರತಿ ತಿಂಗಳು ಅಂದ್ರೆ ತಿಂಗಳು ಹಾಕ್ತೀವಿ ಅಂತ ಹೇಳಿಲ್ಲ, ಕೊಡೋ ದುಡ್ಡನ್ನು ಕೊಡ್ತೀವಿ, 12 ತಿಂಗಳಿಗೆ 24,000 ಕೊಡಬೇಕು, ಯಾವಾಗ ಆಗುತ್ತೋ ಅವಾಗ ಕೊಡ್ತೀವಿ. ಅದಕ್ಕೊಂದಷ್ಟು ಲೆಕ್ಕ ಬೇರೆ ಕೊಟ್ಟು ಬೇರೆ ಬೇರೆ ಉದಾಹರಣೆಯನ್ನ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರು. ಟೆಂಡರ್ ಪ್ರಕ್ರಿಯೆ, ಪೂರ್ತಿ ದುಡ್ಡು ಕೊಟ್ಬಿಡ್ತಾರ ಟೆಂಡರ್ ಪಡೆದವರಿಗೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಆದ್ರೆ ಹೆಣ್ಮಕ್ಳು ನಂಬಿದ್ದು ಕಾಂಗ್ರೆಸ್ ಹೇಳ್ದಾಗೆ, ಹಾಗೆ ಪೋಸ್ಟರ್ಗಳಲ್ಲಿ ಕೊಟ್ಟ ಹಾಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅನ್ನೋ ಮಾತನ್ನು DK ಶಿವಕುಮಾರ್ ಅವರು ನಾವು ಹಂಗ್ ಹೇಳೇ ಇಲ್ಲ ಅನ್ಬಿಟ್ರು. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳೋ ಮೂಲಕ ಕಾಂಗ್ರೆಸ್ನಲ್ಲೇನೆ ಕ್ಲಾರಿಟಿ ಇಲ್ವಾ ಅನ್ನೋ ಪ್ರಶ್ನೆಗೆ ಗುರಿಯಾಗಿದೆ. ಇವಾಗ ಒಂದು ವರದಿ ನಿಮ್ಮ ಮುಂದೆ. गृहलक्ष्मी 2,000 रुपए प्रति महीना 1 करोड़ महिलाओं को आज मैं खुशी से कह सकता हूं। ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂದಿಲ್ಲ. 2,000 ಬಿಡುಗಡೆ ವಿಚಾರದಲ್ಲಿ ಕೈನಲ್ಲೇ ಗೊಂದಲ. ಪಂಚ ಗ್ಯಾರಂಟಿಗಳಿಂದಲೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಇದೀಗ ಕೊಟ್ಟ ಮಾತಿಗೆ ತಪ್ಪಿದ್ಯಾ ಅನ್ನೋ ಅನುಮಾನ ಮೂಡಿಸಿದೆ. ಇದಕ್ಕೆ ಕಾರಣ ನಿನ್ನೆ ವಿಜಯನಗರದಲ್ಲಿ ಡಿಕೆಶಿ ಆಡಿದ ಮಾತು. ಇದೇ ಮಾತು ಡಿಸಿಎಂ DK ಶಿವಕುಮಾರ್ ಆಡಿದ ಇದೇ ಮಾತು ಪಂಚ ಗ್ಯಾರಂಟಿ ಕೇವಲ ಅಧಿಕಾರ ಪಡೆಯುವವರೆಗೂ ಮಾತ್ರವಲ್ಲ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಕಾಂಗ್ರೆಸ್ ನಾಯಕರಲ್ಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ಗೊಂದಲ ಮೂಡಿಸಿದಂತೆ ಕಾಣಿಸ್ತಾ ಇದೆ. ನಿನ್ನೆ ವಿಜಯನಗರದಲ್ಲಿ ಮಾತನಾಡಿದ ಡಿಕೆಶಿ ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂತ ನಾವು ಹೇಳಿಲ್ಲ ಅನ್ನೋ ಮೂಲಕ ರಾಜ್ಯದ ಜನತೆಯಲ್ಲಿ ಅನುಮಾನ ಮೂಡಿಸಿದ್ದಾರೆ. ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗವರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರಪ್ಪ, ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಅವ್ನು ಕಾಂಟ್ರಾಕ್ಟ್ ಮಾಡಿ ಮನೆಗೆ ದುಡ್ಡು ಬರ್ತದ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇವೆಲ್ಲ ಆಗ್ತಾರೆ. ಒಂದ್ ಕಡೆ ಡಿಕೆಶಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂದಿಲ್ಲ ಅಂದ್ರೆ, ಇತ್ತ ರಾಹುಲ್ ಗಾಂಧಿ ಪ್ರತಿ ತಿಂಗಳು ರಾಜ್ಯದ 1 ಕೋಟಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಿದ್ದೇವೆ ಅಂತ ಹೊಸಪೇಟೆ ಸಮಾವೇಶದಲ್ಲಿ ಘಂಟಾ ಘೋಷವಾಗಿ ಹೇಳಿದ್ದಾರೆ. हमारा पहला वायदा, पहली गारंटी गृहलक्ष्मी 2,000 रुपए प्रति महीना 1 करोड़ महिलाओं को। आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटका की सरकार ये पैसा डालती है. ಇಬ್ಬರು ಕಾಂಗ್ರೆಸ್ ನಾಯಕರ ಮಾತುಗಳನ್ನ ಕೇಳ್ತಿದ್ರೆ ಕಾಂಗ್ರೆಸ್ನಲ್ಲೇ ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡೋ ಬಗ್ಗೆ ಗೊಂದಲ ಇದೆ. ರಾಜ್ಯದ ಉಪಮುಖ್ಯಮಂತ್ರಿ ಹೇಳುವಂತೆ ಇನ್ನು ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರಲ್ವಾ? ಪ್ರತಿ ತಿಂಗಳು ಕೊಡಲ್ಲ ಅಂದಮೇಲೆ ಚುನಾವಣೆ ವೇಳೆ ಟಕ ಅಂತ ಪ್ರಚಾರ ಮಾಡಿದ್ಯಾಕೆ? ಇವೆಲ್ಲಾ ಪ್ರಶ್ನೆಗಳಿಗೂ ಕಾಂಗ್ರೆಸ್ ನಾಯಕರೇ ಉತ್ತರ ಕೊಡಬೇಕು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೋದಿನ್ ಬೈದೆ ಹೋದ್ರೆ ಇತ್ಯಾದಿ ರಾಜಕೀಯ ಸ್ಟೇಟ್ಮೆಂಟ್ಗಳು ಇದ್ರ ಬಗ್ಗೆ ಭಾರತದ ನಾಗರಿಕರಿಗೆ ಅಥವಾ ಕರ್ನಾಟಕದ ಜನರಿಗೆ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಿಂದಲೋ ಅಥವಾ ಬೇರೆ ಯಾವುದೇ ಪಾರ್ಟಿಯಿಂದಲೂ ಸಭ್ಯ ರಾಜಕಾರಣಿಗಳು ಅನ್ನಿಸ್ಕೊಂಡವರು ದಯಮಾಡಿ ಆರ್ಮಿ ಬಗ್ಗೆ, ಭಾರತದ ಸೇನಾಪಡೆ ಬಗ್ಗೆ, ಹಾಗೆ ಆಪರೇಷನ್ ಸಿಂಧೂರದ ಬಗ್ಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಬೇಡಿ ಅನ್ನೋದಷ್ಟೇ ಕಳಕಳಿಯ ಪ್ರಾರ್ಥನೆ. ಇಲ್ಲದೆ ಹೋದ್ರೆ ನಿಮ್ಮನ್ನ ಸಭ್ಯ ಜನಪ್ರತಿನಿಧಿಗಳು ಅಂತ ಕರಿಬೇಕಾ ಬೇಡವಾ ಜನ ಯೋಚನೆ ಮಾಡಬೇಕಾಗತ್ತೆ. ಸುದ್ದಿಯನ್ನು ಅಲ್ಲಿಗೆ ಬಿಟ್ಟು ಇವತ್ತು ಆಕ್ಚುಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದು ಕಾಂಗ್ರೆಸ್ನ ಸಮಾವೇಶ, ಸಾಧನಾ ಸಮಾವೇಶ. 2 ವರ್ಷದ ಕಾಂಗ್ರೆಸ್ನ ರಾಜ್ಯದ ಆಡಳಿತದ ಅವಧಿಯಲ್ಲಾದ ಸಾಧನೆಗಳ ಬಗ್ಗೆ ಇವತ್ತು ಒಂದು ಸಮಾವೇಶ ಮಾಡಿ ಜನರಿಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದೆ. ಕೆಲಸ ಸರಿಯಾಗಿ ಮಾಡಿದ್ರೆ ಈ ರೀತಿಯ PR ಅವಶ್ಯಕತೆ ಇರುತ್ತಾ, ಅದೊಂದು ಸಪರೇಟ್ ಪ್ರಶ್ನೆ ಇದೆ. ಎನಿವೆ, ಬೆಂಗಳೂರಿನಲ್ಲಿ ಮಳೆ ಬಂದು ಜನರ ಬದುಕು ಕೊಚ್ಕೊಂಡು ಹೋಗ್ತಿರೋ ಸಂದರ್ಭದಲ್ಲಿ ಇಂಥದ್ದೊಂದು ಸಮಾವೇಶ ಮಾಡಿದ್ರು ಅನ್ನೋ ಟೀಕೆ ಕೂಡ ಇತ್ತು. ಇದೆಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಯಾವ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಲಿಕ್ಕೆ ಅನುಕೂಲ ಮಾಡಿಕೊಡ್ತೋ ಇದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗೊಂದಲ ಇದೆಯಾ ಅನ್ನೋ ಅನುಮಾನಕ್ಕೂ ಕೂಡ ಇದೇ ವೇದಿಕೆ ಸಾಕ್ಷಿ ಆಯಿತು. ಅದರಲ್ಲೂ ಈ ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ, ಮಹಿಳೆಯರ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿ ವರ್ಗಾವಣೆ ಆಗುವಂತಹ ಯೋಜನೆ, ಇದು ಅತ್ಯಂತ ಮಹತ್ವವಾದ ಹಾಗೆ ಕಾಂಗ್ರೆಸ್ಗೆ ಅತ್ಯಂತ ಹೆಚ್ಚಿನ ಲಾಭವನ್ನ ಚುನಾವಣೆ ಸಂದರ್ಭದಲ್ಲಿ ತಂದುಕೊಟ್ಟ ಯೋಜನೆ. ಇದೇ ಗ್ಯಾರಂಟಿ ಯೋಜನೆ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳೆಯರ ಮತದಾನ ಕಾಂಗ್ರೆಸ್ ಕಡೆಗೆ ಹೆಚ್ಚಾಗಿ ಹರಿದು ಬರುವಂತೆ ಮಾಡ್ತು ಕೂಡ. ಆದ್ರೆ ಈ ಯೋಜನೆ ಬಗ್ಗೆ ಆಗೊಂದು ಮಾತು, ಈಗೊಂದು ಮಾತು, ನಾಳೆ ಒಂದು ಮಾತು ಅನ್ನೋ ರೀತಿಯಲ್ಲಾಗಿದೆ ಕಾಂಗ್ರೆಸ್ ಪಕ್ಷದ ನಾಯಕರ ವರ್ತನೆ. ನೆನ್ನೆಷ್ಟೇ DK ಶಿವಕುಮಾರ್ ಅವರು ಹೇಳಿದ್ರು, ನಾವೇನ್ ಪ್ರತಿ ತಿಂಗಳು ಅಂದ್ರೆ ತಿಂಗಳು ಹಾಕ್ತೀವಿ ಅಂತ ಹೇಳಿಲ್ಲ, ಕೊಡೋ ದುಡ್ಡನ್ನು ಕೊಡ್ತೀವಿ, 12 ತಿಂಗಳಿಗೆ 24,000 ಕೊಡಬೇಕು, ಯಾವಾಗ ಆಗುತ್ತೋ ಅವಾಗ ಕೊಡ್ತೀವಿ. ಅದಕ್ಕೊಂದಷ್ಟು ಲೆಕ್ಕ ಬೇರೆ ಕೊಟ್ಟು ಬೇರೆ ಬೇರೆ ಉದಾಹರಣೆಯನ್ನ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡುದು. ಟೆಂಡರ್ ಪ್ರಕ್ರಿಯೆ, ಪೂರ್ತಿ ದುಡ್ಡು ಕೊಟ್ಬಿಡ್ತಾರ ಟೆಂಡರ್ ಪಡೆದವರಿಗೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಆದ್ರೆ ಹೆಣ್ಮಕ್ಳು ನಂಬಿದ್ದು ಕಾಂಗ್ರೆಸ್ ಹೇಳ್ದಾಗೆ, ಹಾಗೆ ಪೋಸ್ಟರ್ಗಳಲ್ಲಿ ಕೊಟ್ಟ ಹಾಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅನ್ನೋ ಮಾತನ್ನು DK ಶಿವಕುಮಾರ್ ಅವರು ನಾವು ಹಂಗ್ ಹೇಳೇ ಇಲ್ಲ ಅನ್ಬಿಟ್ರು. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳೋ ಮೂಲಕ ಕಾಂಗ್ರೆಸ್ನಲ್ಲೇನೆ ಕ್ಲಾರಿಟಿ ಇಲ್ವಾ ಅನ್ನೋ ಪ್ರಶ್ನೆಗೆ ಗುರಿಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಡ್ತೀವಿ ಅಂತ ಹೇಳಿಲ್ಲ. गृहलक्ष्मी 2,000 रुपए प्रति महीना 1 करोड़ महिलाओं को आज मैं खुशी से कह सकता हूं ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂದಿಲ್ಲ. 2,000 ಬಿಡುಗಡೆ ವಿಚಾರದಲ್ಲಿ ಕೈನಲ್ಲೇ ಗೊಂದಲ. ಪಂಚ ಗ್ಯಾರಂಟಿಗಳಿಂದಲೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಇದೀಗ ಕೊಟ್ಟ ಮಾತಿಗೆ ತಪ್ಪಿದ್ಯಾ ಅನ್ನೋ ಅನುಮಾನ ಮೂಡಿಸಿದೆ. ಇದಕ್ಕೆ ಕಾರಣ ನಿನ್ನೆ ವಿಜಯನಗರದಲ್ಲಿ ಡಿಕೆಶಿ ಆಡಿದ ಮಾತು. ಇದೇ ಮಾತು ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಇದೇ ಮಾತು ಪಂಚ ಗ್ಯಾರಂಟಿ ಕೇವಲ ಅಧಿಕಾರ ಪಡೆಯುವವರೆಗೂ ಮಾತ್ರವಲ್ಲ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಕಾಂಗ್ರೆಸ್ ನಾಯಕರಲ್ಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ಗೊಂದಲ ಮೂಡಿಸಿದಂತೆ ಕಾಣಿಸ್ತಾ ಇದೆ. ನಿನ್ನೆ ವಿಜಯನಗರದಲ್ಲಿ ಮಾತನಾಡಿದ ಡಿಕೆಶಿ ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂತ ನಾವು ಹೇಳಿಲ್ಲ ಅನ್ನೋ ಮೂಲಕ ರಾಜ್ಯದ ಜನತೆಯಲ್ಲಿ ಅನುಮಾನ ಮೂಡಿಸಿದ್ದಾರೆ. ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರಪ್ಪ, ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಅವ್ನು ಕಾಂಟ್ರಾಕ್ಟ್ ಮಾಡಿ ಮನೆಗೆ ದುಡ್ಡು ಬರ್ತದ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇವೆಲ್ಲ ಆಗ್ತದೆ. ಒಂದ್ ಕಡೆ ಡಿಕೆಶಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂದಿಲ್ಲ ಅಂದ್ರೆ, ಇತ್ತ ರಾಹುಲ್ ಗಾಂಧಿ ಪ್ರತಿ ತಿಂಗಳು ರಾಜ್ಯದ 1 ಕೋಟಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಿದ್ದೇವೆ ಅಂತ ಹೊಸಪೇಟೆ ಸಮಾವೇಶದಲ್ಲಿ ಘಂಟಾ ಘೋಷವಾಗಿ ಹೇಳಿದ್ದಾರೆ. हमारा पहला वायदा, पहली गारंटी गृहलक्ष्मी 2,000 रुपए प्रति महीना 1 करोड़ महिलाओं को। आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटका की सरकार ये पैसा डालती है।
ಇಬ್ಬರು ಕಾಂಗ್ರೆಸ್ ನಾಯಕರ ಮಾತುಗಳನ್ನ ಕೇಳ್ತಿದ್ರೆ ಕಾಂಗ್ರೆಸ್ನಲ್ಲೇ ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡೋ ಬಗ್ಗೆ ಗೊಂದಲ ಇದೆ. ರಾಜ್ಯದ ಉಪಮುಖ್ಯಮಂತ್ರಿ ಹೇಳುವಂತೆ ಇನ್ನು ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರಲ್ವಾ, ಪ್ರತಿ ತಿಂಗಳು ಕೊಡಲ್ಲ ಅಂದ ಮೇಲೆ ಚುನಾವಣೆ ವೇಳೆ ಟಕ ಅಂತ ಪ್ರಚಾರ ಮಾಡಿದ್ಯಾಕೆ? ಇವೆಲ್ಲಾ ಪ್ರಶ್ನೆಗಳಿಗೂ ಕಾಂಗ್ರೆಸ್ ನಾಯಕರೇ ಉತ್ತರ ಕೊಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.